ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಕತೆ ಬದುಕಿನ ಒಳಗಿನಲ್ಲಿ ಮತ್ತೆ ಬೆಳಕು ಹುಡುಕುತ್ತಿರುವ ಒಂದು ಮಹಿಳೆಯ ಪ್ರೊಫೈಲ್ ಆಗಿದೆ. ಅವಳ ಹೆಸರು ಶೀಲಾ ಅಂತ. ವಯಸ್ಸು 35 ವರ್ಷ. ಮೂಲತಃ ಶಿವಮೊಗ್ಗದವರು. ಬಾಲ್ಯದಿಂದಲೇ ಮೃದುವಾದ ಸ್ವಭಾವವನ್ನು ಹೊಂದಿದವರು. ಎಲ್ಲರೊಂದಿಗೆ ಸ್ನೇಹಪರವಾಗಿ ವರ್ತಿಸುತ್ತಿದ್ದವಳು. 25ನೇ ವಯಸ್ಸಿನಲ್ಲಿ ಮದುವೆಯಾದಳು. ಗಂಡನೊಂದಿಗೆ ಸಂತೋಷದ ಬದುಕು ಸಾಗುತ್ತಿದ್ದಾಗ ಒಂದು ಅಪಘಾತ ಅವಳ ಬದುಕನ್ನು ಸಂಪೂರ್ಣ ಬದಲಿಸಿತು ಎಂದು ಕೂಡ ತಿಳಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಗಂಡನ ಅಗಲಿಕೆಯಿಂದ ಅವಳ ಹೃದಯ ಮುರಿದು ಹೋಗಿತ್ತು. ಕುಟುಂಬದ ಬೆಂಬಲ ಇದ್ದರೂ ಸಮಾಜದ ಮಾತುಗಳು ಮನಸ್ಸಿಗೆ ನೋವು ತಂದವು ಎಂದು ಕೂಡ ತಿಳಿಸಿದ್ದಾರೆ. ಆದರೆ ಶೀಲಾ ಒಂದು ನಿರ್ಧಾರ ಮಾಡಿದ್ದಾಳೆ. ನಾನು ಮತ್ತೆ ಬದುಕಬೇಕು, ಮತ್ತೆ ಪ್ರೀತಿಸಬೇಕು ಎಂದು ನಿರ್ಧಾರವನ್ನು ಮಾಡಿದ್ದಾಳೆ. ಅದಕ್ಕಾಗಿ ಯಾರಾದರೂ ಇವರಿಗೆ ಬಾಳು ಕೊಡುವಂತಹ ವ್ಯಕ್ತಿ ಇದ್ದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇಂದು ಅವಳು ಪ್ರೀತಿಪೂರ್ವಕ, ಜವಾಬ್ದಾರಿಯುತ, ಹೃದಯ ಒಳ್ಳೆಯವನನ್ನು ಹುಡುಕುತ್ತಿದ್ದಾಳೆ. ವಯಸ್ಸು 35ರಿಂದ 45 ಒಳಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಮದುವೆಯಾಗಿದ್ದವರು ಪರವಾಗಿಲ್ಲವಂತೆ, ವಿಧವರಾಗಿದ್ದರೂ ಪರವಾಗಿಲ್ಲವಂತೆ, ಆದರೆ ಮನಸ್ಸು ಶುದ್ಧವಾಗಿರಬೇಕು ಅಷ್ಟೇ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವಳಿಗೆ ಕುಕಿಂಗ್, ಟ್ರಾವೆಲ್ ಮತ್ತು ಭಜನೆ ಹಾಡುವುದು ಇಷ್ಟ. ಹಣಕ್ಕಿಂತ ಗೌರವ, ಮಮತೆ, ಮನಸ್ಸಿನ ಶಾಂತಿಯ ಒಳಗೆ ಮುಖ್ಯ ಎಂದು ಕೂಡ ತಿಳಿಸಲಾಗಿದೆ. ಹಾಗೆ ಅವಳು ಹೇಳುವಂತಹ ಮಾತು ಏನೆಂದರೆ, ನನ್ನನ್ನು ಹೆಂಡತಿಯಾಗಿ ಮಾತ್ರವಲ್ಲ, ಜೀವನ ಸಂಗಾತಿಯಾಗಿ ನೋಡುವವನು ಬೇಕು. ಮಕ್ಕಳಿದ್ದರೂ ಪರವಾಗಿಲ್ಲ, ನಾನು ಅವರಿಗೆ ತಾಯಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಕೊನೆಗೆ ಅವಳು ಮನವಿ ಮಾಡುತ್ತಾಳೆ, ನಿಜವಾಗಿಯೂ ನನ್ನ ಬದುಕಿನ ಭಾಗವಾಗಲು ಬಯಸಿದರೆ ಬನ್ನಿ, ನಾವು ಒಟ್ಟಿಗೆ ಹೊಸ ಕತೆ ಬರೆಯೋಣ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.